ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ. ಸೊ ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನಪ್ಪ, ಎಲ್ಲ ಹಬ್ಬ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ, ಹಬ್ಬ ಮಾಡ್ತಿರ್ತಾರೆ. ಆದರೆ ಇವರು ಆಫೀಸಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಈ ಸಲ ನನಗೆ ಲಕ್ಕೆ ಇಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ. ಸೊ ಈ ಸಲ ಡ್ಯೂಟಿ ನಂದಿರೋದ್ರಿಂದ ಊರಿಗೆ ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ. ತುಂಬ ಬೇಜಾರಾಗ್ತಾ ಇದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ವರ್ಕ್ ಅಂತ ಬಂದಾಗ ಮಾಡಲೇಬೇಕು. ಸೊ ಹಾಗಾಗಿ ಇವಾಗ ಡ್ಯೂಟಿಗೆ ಬಂದಿದ್ದೀನಿ. ಸೊ ಚೆಕ್ಕಿಂಗ್ ಮಾಡಿ ನೆಕ್ಸ್ಟ್ ನಿಲ್ಲಿಸುತ್ತೆ. ಸೊ ಇವಾಗ ಚಕ್ಕಿನೆಲ್ಲ ಆದರೆ ಸ್ವಲ್ಪ ನೀರು ಕುಡ್ಬಾರ್ದು. ಇವತ್ತು ಆಂಟಿ ಇಲ್ಲ, ಹಂಗಾಗಿ ಕಾಫಿನ ನಾನೇ ತೊಗೊಂಬಂದಿದ್ದೀನಿ. ಸೊ ಕಾಫಿ ಕುಡಿದು ನಿಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಹಾಯ್, ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಏನಪ್ಪ ಅಂದರೆ, ಪ್ರತಿ ವರ್ಷ ನಾನು ಯುಗಾದಿನ ನಮ್ಮ ಮನೆಯವ್ರ ಜೊತೆ ಆಚರಿಸ್ತಾ ಇದ್ದೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಈ ಸಲ ನಾನು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿಲ್ಲ. ಸೊ ಕಾರಣಾಂತರಗಳಿಂದ ಕೆಲಸ ಇರೋದ್ರಿಂದ ಸೊ ಈ ವರ್ಷ ನಾನು ಯುಗಾದಿ ಹಬ್ಬನ ಆಚರಿಸ್ತಾ ಇಲ್ಲ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಫ್ಯಾಮಿಲಿನ, ಎಲ್ಲರನ್ನೂ ಕೂಡ. ಸೊ ತುಂಬ ಎಕ್ಸೈಟಾಗಿದ್ದೆ, ಖುಷಿಯಾಗಿದ್ದೆ ಈ ಸಲ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ. ಆದರೆ ಆಗಲಿಲ್ಲ. ಸೊ ಹಂಗಾಗಿ ಈ ಥರ ಆಫೀಸಲ್ಲಿ ನಾನು ಯುಗಾದಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಕೆಲಸ ಮಾಡೋದ್ರ ಮೂಲಕ. ಸೊ ಯಾರ್ಯಾರೆಲ್ಲ ಈ ಥರ ಯುಗಾದಿ ಹಬ್ಬನ ಮಿಸ್ ಮಾಡ್ಕೊಂಡಿದ್ದೀರಾ ಅವರು ಕೂಡ ನಾನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ಪ್ರಾರಂಭವಾಗೋದೇ ಈ ಯುಗಾದಿ ಹಬ್ಬದಿಂದ. ಸೊ ಹಾಗಾಗಿ ಎಲ್ಲರೂ ತುಂಬ ಖುಷಿಯಿಂದ, ಕ್ಯೂರಿಯಾಸಿಟಿಯಿಂದ ಈ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ. ಸೊ ಈ ವರ್ಷ ನಾನು ಯುಗಾದಿನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ಮೊನ್ನೆಯವರೆಲ್ಲ ನೆನಪಾಗ್ತಿದ್ದಾರೆ. ಹೋದ ವರ್ಷ ನಮ್ಮಮ್ಮ ನನಗೆ ಎಣ್ಣೆ ಹಚ್ಚಿದ್ರು. ಸೊ ಅದು ಕೂಡ ಎಲ್ಲ ನೆನಪಾಗ್ತಿದೆ. ಈ ಸಲ ಇದ್ದಿದ್ದರೆ ಮತ್ತೆ ಹಚ್ಚಿಸ್ಕೋಬೋದಿತ್ತು, ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಬೋದಿತ್ತು ಯುಗಾದಿನ ಅಂತ. ಸೊ ಹಾಗಾಗಿ ಬೇಜಾರಾಗ್ತಿದೆ. ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅನ್ನೋದನ್ನು ಕೂಡ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಸೊ ಇನ್ನೊಂದೇನಪ್ಪ ಅಂದರೆ, ನನಗೇನು ಗೊತ್ತಿದೆ ಈ ಯುಗಾದಿ ಹಬ್ಬದ ಬಗ್ಗೆ, ಈ ಹಬ್ಬದ ಮಹತ್ವದ ಬಗ್ಗೆ, ಅದನ್ನು ನಿಮ್ಮ ಹತ್ರ ಕೂಡ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಯುಗಾದಿ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮ್ಮ ಹತ್ರ ಕೂಡ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಅದನ್ನೇನು ಅಂತ ನೋಡೋಣ. ಸೊ ಏನಪ್ಪ ಅಂದರೆ, ಯುಗಾದಿ ಹಬ್ಬನ ಬಂಗಾರದ ಹಬ್ಬ ಅಂತ ಕೂಡ ಕರೀತಾರೆ. ಯಾಕೆಂದರೆ ಇದು ನಮ್ಮ ಸಂಪ್ರದಾಯದ ಮೇಲೆ ಹೆಚ್ಚು ಮಹತ್ವವನ್ನು ಹೊಂದಿದೆ. ಸೊ ಈ ಯುಗಾದಿ ಹಬ್ಬ ಚೈತ್ರ ಮಾಸದ ಪ್ರಾರಂಭದಲ್ಲಿ ಮೊದಲ ದಿನ ಬರೋದ್ರಿಂದ
ಸೊ ಈ ಹಬ್ಬನ ಬಂಗಾರದ ಹಬ್ಬ ಅಂತ ಕೂಡ ಕರೀತಾರೆ. ಇದು ಸುಮಾರು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಯಾವಾಗಲೂ ಬರುತ್ತೆ. ಸೊ ಹಾಗಾಗಿ ಯುಗಾದಿ ಹಬ್ಬ ಬಂಗಾರದ ಹಬ್ಬ. ಈ ಯುಗಾದಿ ಹಬ್ಬದ ಮಹತ್ವ ಏನು ಅಂದರೆ ಹೊಸ ವರ್ಷದ ಪ್ರಾರಂಭ. ಏನಪ್ಪ ಅಂತಂದರೆ ಯುಗಾದಿ ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುತ್ತೆ. ಇದು ಚೈತ್ರ ಮಾಸದ ಮೊದಲ ದಿನ ಬರುತ್ತೆ. ನಮ್ಮ ಹಿಂದೂ ಕ್ಯಾಲೆಂಡರ ಪ್ರಕಾರ ಇದು ಚೈತ್ರ ಮಾಸದ ಮೊದಲ ದಿನವಾಗಿದ್ದು ಇದನ್ನು ಎಲ್ಲರೂ ಪ್ರತಿ ವರ್ಷ ಹರ್ಷದಿಂದ ಆಚರಿಸ್ತಾರೆ. ಸೊ ಹಾಗಾಗಿ ಇದು ವರ್ಷದ ಮೊದಲ ಆರಂಭ. ಎರಡನೆಯದಾಗಿ ನವವರ್ಷದ ಹರ್ಷ. ನವವರ್ಷದ ಹರ್ಷ ಏನಪ್ಪ ಅಂದರೆ ಜನರು ತಮ್ಮ ಶರೀರ, ಮನಸ್ಸು, ಹೃದಯವನ್ನು ಶುದ್ಧವಾಗಿಸ್ಕೊಂಡು ಹೊಸ ವರ್ಷನ ಪ್ರಾರಂಭ ಮಾಡ್ತಿದ್ದೀವಿ ಅನ್ನೋದರ ಸಂಕೇತ ಆಗಿದೆ. ಸೊ ಇದು ನವವರ್ಷದ ಹರ್ಷ. ಈ ಹಬ್ಬದಲ್ಲಿ ಹಣ್ಣುಗಳು ಮತ್ತು ವಿಶಿಷ್ಟವಾದ ಆಹಾರಗಳನ್ನು ಸೇವಿಸ್ತಾರೆ. ಯುಗಾದಿ ಸಿಹಿ, ಖಾರ, ಹುಳಿ, ಕಹಿ ಮತ್ತು ಸಿಹಿ ಎಲ್ಲ ತರಹದ ಮಿಶ್ರಣವನ್ನು ಹೊಂದಿರೋದ್ರಿಂದ ಸೊ ಈ ಯುಗಾದಿ ಹಬ್ಬ ಮನಸ್ಸನ್ನು ಶುಭ ಹಾಗೂ ಸಮತೋಲನದಲ್ಲಿಡಲು ಸಹಾಯವಾಗುತ್ತೆ. ನಾಲ್ಕನೆಯದಾಗಿ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ. ಈ ಹಬ್ಬವನ್ನು ಆಚರಿಸುವ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವೆಲ್ಲರಿಗೂ ಕೂಡ ಸಾರ್ಬೋದು. ಸೊ ಹಾಗಾಗಿ ಯುಗಾದಿ ಹಬ್ಬ ನಮ್ಮ ಪರಂಪರೆಯ ಮತ್ತು ಸಂಸ್ಕೃತಿಯ ಹಬ್ಬ ಆಗಿದೆ. ಕೊನೆಯದಾಗಿ ಈ ಹಬ್ಬದಲ್ಲಿ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಮಾಡಿ ಕುಟುಂಬದ ಎಲ್ಲರೂ ಕೂಡ ತುಂಬ ಸಂತೋಷವಾಗಿ ಜೊತೆಯಲ್ಲಿ ಈ ಹಬ್ಬನ ಆಚರಿಸ್ತಾರೆ. ಸೊ ಈ ಯುಗಾದಿ ಹೊಸ ಆರಂಭ, ನವಚೇತನ ಹಾಗೂ ಸಂಪ್ರದಾಯಗಳ ಜೊತೆಗೆ ಈ ಸಂಸ್ಕೃತಿಯ ಪ್ರಮುಖ ಅಂಗವಾಗಿದೆ. ಸೊ ಇದಿಷ್ಟು ನನಗೆ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದ ಮಹತ್ವ. ಮತ್ತೊಮ್ಮೆ ಕರ್ನಾಟಕದ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ಬೇವು ಬೆಲ್ಲನ ಬಳಸ್ತೀವಿ. ಸೊ ಇದ್ರ ಮಹತ್ವ ಏನು ಅಂದರೆ ಬೇವು ಬೆಲ್ಲ ಎನ್ನುವುದು ಈ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ಬಳಸಲ್ಪಡುವಂತಹ 2 ಪದಾರ್ಥಗಳು. ಇದನ್ನು ಸಂಪ್ರದಾಯವಾಗಿ ಹಬ್ಬದ ದಿನದಂದು ಅರ್ಪಿಸಲಾಗುತ್ತೆ. ಮತ್ತು ಇವು ಜೀವನದ ವಿವಿಧ ಶ್ರೇಷ್ಠತೆಗಳನ್ನು ಬಿಂಬಿಸುವಂತಹ ಸಂಕೇತಗಳಾಗಿವೆ. ಹುಳಿ ಅಥವಾ ಬೇವು ಅಂದರೆ ಇದು ಕಹಿ ಅಂದರೆ ಏನಪ್ಪ ಅಂದರೆ ನಮ್ಮ ಬದುಕಿನಲ್ಲಿ ಬರುವಂಥ ಕಷ್ಟಗಳು, ಸಂಕಟಗಳು ಮತ್ತು ದುಃಖಗಳನ್ನು ಇದು ಪ್ರತಿಬಿಂಬಿಸುತ್ತೆ. ಜೊತೆಗೆ ನಮ್ಮ ಬದುಕಿನಲ್ಲಿ ಎದುರಾಗುವಂಥ ಎಲ್ಲ ಸವಾಲುಗಳನ್ನು, ಕಷ್ಟಗಳನ್ನು ಕೂಡ ಇದು ಪ್ರತಿಬಿಂಬಿಸುತ್ತೆ. ಸೊ ಹಾಗಾಗಿ ಕಷ್ಟಗಳಿಗೆ ಇಲ್ಲಿ ಬೇವನ್ನು ಪ್ರತಿಬಿಂಬಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಬೆಲ್ಲ ಅಂದರೆ ಸಿಹಿ. ಇದು ನಮ್ಮ ಜೀವನದ ಸಂತೋಷವನ್ನು ಹಾಗೂ ತೃಪ್ತಿಯನ್ನು ಮತ್ತು ಜಯವನ್ನು ಸೂಚಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಖುಷಿನ ಬೆಲ್ಲದ ಮೂಲಕ ಪ್ರತಿಬಿಂಬಿಸ್ತಾರೆ. ಆ್ಯಂಡ್ ಈ ಬೇವು ಬೆಲ್ಲದ ಸಂಕೇತ ಏನಪ್ಪ ಅಂದರೆ ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ಒಂದಾಗಿ ಸೇವಿಸಬೇಕು. ಯಾಕೆ, ಇದರ ಅರ್ಥ ಏನು, ಬೇವು ಬೆಲ್ಲನ ಯಾಕೆ ಜೊತೆಗೆ ಸೇವಿಸಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಹುಳಿ ಅಥವಾ ಬೇವಿನ ಹಾಗೆ ಒಪ್ಕೊಂಡು ಅವುಗಳನ್ನು ಸಂತೋಷದಿಂದ ಅಂದರೆ ಸಿಹಿ ಬೆಲ್ಲದ ಥರ ಎಲ್ಲದನ್ನು ಎದುರಿಸಬೇಕು ಅನ್ನೋದು ಈ ಬೇವು ಬೆಲ್ಲದ ಸಂಕೇತ. ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು, ಸುಖಗಳನ್ನು ಕೂಡ ಅನುಭವಿಸ್ಬೇಕು ಅನ್ನೋದು ಈ ಬೇವು ಬೆಲ್ಲದ ಸಂಕೇತ. ಅಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಮತ್ತು ಸುಖ ಎರಡೂ ಕೂಡ ತುಂಬಿರುತ್ತೆ. ಸೊ ಅವೆರಡನ್ನು ನಾವು ಸಮವಾಗಿ ಸ್ವೀಕರಿಸಬೇಕು. ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು ಅನ್ನೋದರ ಸಂಕೇತ ಕೂಡ ಇದಾಗಿದೆ. ಹಾಗಾಗಿ ಈ ಹಬ್ಬದಲ್ಲಿ ಎಲ್ಲರೂ ಬೇವು ಬೆಲ್ಲವನ್ನು ಸಮವಾಗಿ ತಿಂದು ತಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಸಮವಾಗಿ ಎದುರಿಸಿ ಅಂತ ಈ ಹಬ್ಬದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ಬೇವು ಬೆಲ್ಲ ಒಂದು ಸಮತೋಲನದ ಸಂಕೇತವಾಗಿದೆ. ಜೊತೆಗೆ ನಮ್ಮ ಜೀವನದ ವಿವಿಧ ದಿಕ್ಕುಗಳನ್ನು ಕೂಡ ಇದು ಅರ್ಥ ಮಾಡ್ಕೊಳಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಈ ಹಬ್ಬದಲ್ಲಿ ಬೇವು ಬೆಲ್ಲದ ವಿಶೇಷತೆ. ನನಗೇನು ಮಾಹಿತಿ ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಈ ಸಲ ಊರಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ನಿಮ್ಮ ಜೊತೆ ನಾನು ಯುಗಾದಿ ಹಬ್ಬದ ಬಗ್ಗೆ ಎಷ್ಟು ಗೊತ್ತಿದ್ದೇನೋ ಅಷ್ಟು ಮಾಹಿತಿನೇ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ನನ್ನ ಕ್ಷಮೆ ಇರಲಿ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ಹೊಸ ವರ್ಷ ಹೊಸದನ್ನು ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಡ್ಯೂಟಿ ಏನಿದೆ ಅದನ್ನು ಮುಗಿಸ್ಕೊಂಡು ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ನನ್ನ ಯುಗಾದಿನ ಇಲ್ಲಿಗೆ ಮುಗಿಸ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.